ಇಲ್ಲ, ಈಗ ಬಂಧ ನಕ್ಷತ್ರದ್ದು ಮುಸಲ್ ಕೃಷ್ಣಮೂರ್ತಿ ಅವ್ರದ್ದು ಸುಮ್ಮನೆ ಒಂದು ಪ್ರಯತ್ನ ಪಡ್ತೀನಿ. ಈ ತಲೆನೋವು ಅಂತ ಹೋದ್ರೆ ತಲೆನ ಸುತ್ತಿ ತಾಗನ್ ಕುಟ್ಟಿ ಮೆದುಳು ಹಾಕೊಂಡ್ ಜೇಬಲ್ ಹಾಕೊಂಡ್ ನಡಿಯಪ್ಪ ಮನೆಗೆ ಅಂತಾರೆ. ಇನ್ನೇನಾದ್ರೂ ಹೊಟ್ಟೆ ನೋವಂತ ಹೋದ್ರೆ ಹೊಟ್ಟೆನ ಛರ ಅಂತ ಕೊಯ್ದು ಚೂಟಿ ಹಾಕೊಂಡ್ ಒಳಗೆ ಹಾಕೊಂಡ್ ನಡಿಯಪ್ಪ ಮನೆಗೆ ಅಂತಾರೆ. ಇನ್ನೇನಾದ್ರೂ ನೀವು ಮೊಬೈಲ್ ನೋಡಿ ಕಣ್ಣು ಬಂದ್ ಏನಾದ್ರೂ ಬೊಂಗೆ ಅನ್ಕೋ, ಕಿತ್ತು ನಾಯಿ ಕಣ್ಣು ಹಾಕಿ ನಡಿಯಪ್ಪ ಮನೆಗೆ ಅಂತಾರೆ. ತುಂಬಾ ಚೆನ್ನಾಗಿತ್ತು ಸರ್. ಅದರದ್ದು ಒಂದೆರಡು ಲೈನ್ ಹಾಡು ಸರ್. ಈಗ ಇದು ಒಂದು ಸಣ್ಣ ಪ್ರಯತ್ನ, ಎಲ್ಲ ನೋಡಿರ್ತಾರೆ. ಭೋರ್ಗರೆದು ಹುಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ, ಬರ ಸಿಡಿಲ ಬಡಿತವನು ಬೆಗೆ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನೆ ಹೆಗಲು ಹತ್ತಿದೆ. ಹೂಡುಗಾಂಡೀವ ಎತ್ತು ಆ ಪರಮೇಶ್ವರನ ಕೊಟ್ಟ ಆ ಪದಾಸ್ತ್ರ. ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಅವರಿವರನ್ನು ಕೊಂದೆ ಎಂಬ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರಗಳನ್ನ ಭೇದಿಸಿ ರಣರಂಗದಲ್ಲಿ ವಿಜಯಾಂಗಣ ಆಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ವರ್ಮ, ಎಲ್ಲದಕ್ಕೂ ಕಾರಣನೋ ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನ. ಅಸಹಾಯ ಸೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾರ್ಶ್ವಪದವಂ ಪಡೆದವನೋ. ಆಗ್ರಗಳು ಎದುರಾಗ ಹರಿಗಳನ್ನು ನಿಗ್ರಹಿಸೋ ವ್ಯಾಘ್ರನಿವನೋ. ಉಗ್ರ ಪ್ರತಾಪಿ ಓ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತು ಏನಿನ್ನ ಶೌರ್ಯ. ನೂಕುರಂಗಳ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯವನ್ನು ಕಲಿಸಿದ ನವಂಸಕ ನೀನು. ಚಕ್ರವ್ಯೂಹದಲ್ಲಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನ ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲು ಗುಂಡಿಗೆಯು ನಿನ್ನ ಗೆಲ್ಲು, ಖಂಡಿಸದೆ ಹುಳಿಸುವೆ ಹೋಗಲು ಸಿಕಂಡಿ. ಬಡ ಸಿಕಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಡ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಗಂಡ ಈ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಹಬ್ಬಿರಿದು ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನಾಹ್ವಾನ. ಅಂತಕನಿಗೆ ಅಂತಕನೋ ಈ ಬಬ್ರುಬಾನ. ಸರಿ, ಇನ್ನೊಂದಿದೆ ಕೊನೆಯದಾಗಿ. ಏನಂದ್ರೆ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೆಂಗೆ ಅಂತ ನಿಮ್ ಪ್ರಕಾರ? ಗಿಲ್ಲಿ ಅವರು ಮನೆಯಲ್ಲಿ ಎಲ್ಲ ತುಂಬಾ ರಂಜಿಸ್ತಾ ಇದಾರೆ, ತುಂಬಾ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ನಮ್ಮ ಇವರು ತುಂಬಾ ಮಲ್ಲಮ್ಮ ಅವರು ತುಂಬಾ ಮುಗ್ಧತೆಯಿಂದ ಆಟನ ಪ್ಲೇ ಮಾಡ್ತಾ ಇದಾರೆ. ನಮ್ಮ ಧ್ರುವಂತ್ ಅವರು ತುಂಬಾ ಗೈಡ್ಗಳಾಗಿ ಅಲ್ಲಿ ಅವರು ಎಲ್ರಿಗೂ ಮಾರ್ಗದರ್ಶನ ತರ ಮಾಡ್ತಾ ಇದಾರೆ.
ಮತ್ತೆ ನಮ್ಮ ಕಾಕ್ರೋಚ್ ಬ್ರದರ್ ಅವರು ಬಹಳ ಸ್ಟ್ರಾಟಜಿ ಮಾಡ್ಕೊಂಡು ಅವರು ಗೆಲ್ಲೋದಕ್ಕೇನೆ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ. ಮತ್ತೆ ಅಶ್ವಿನಿ ಗೌಡ ಮೇಡಮ್ ಅವರು ಬಹಳ ತುಂಬಾ ಗೌರವಾನ್ವಿತ ವ್ಯಕ್ತಿ. ಅವರು ಪಾತ್ರ ಅಂತ ಬಂದಾಗ ಬಹಳ ಪ್ರಾಮಾಣಿಕತೆಯಿಂದ ಅವರು ನಿಭಾಯಿಸ್ತಾ ಇದ್ದಾರೆ. ತುಂಬಾ ವ್ಯಕ್ತಿಗತವಾಗಿ ಬಹಳ ಒಳ್ಳೆ ಪರ್ಸನ್ ಅಶ್ವಿನಿ ಗೌಡ ಮೇಡಮ್ ಅವರು. ಮತ್ತೆ ನಮ್ಮ ಬ್ರದರ್ ನಮ್ಮ ಇದು, ಚಂದ್ರಪ್ರಭಾ ಅವರು ಬಹಳ ಮುಗ್ಧರಾಗಿ ಅವರಿದ್ದಾರೆ. ತುಂಬಾ ಕಲಾವಿದರು, ಬಹಳ ಚೆನ್ನಾಗಿ ಆಟ ಆಡ್ತಾರೆ. ಅವರು ಕೂಡ ಫೈನಲ್ ಬರ್ತಾರೆ. ಮತ್ತೆ ನಮ್ಮ ಮಾಳಾ ಅವರು ಕೂಡ ಅಷ್ಟೇ. ನಮ್ಮ ಏನು ಉತ್ತರ ಕರ್ನಾಟಕ ಹುಡುಗ ಆಗಿರೋದ್ರಿಂದ, ಹಳ್ಳಿ ಹುಡುಗ ಆಗಿರೋದ್ರಿಂದ ಅವ್ರು ಸ್ವಲ್ಪ ಭಾಷೆ ಇದಾಗ್ತದೆ. ಅವರು ಕೂಡ ಫೈನಲ್ ಬರ್ತಾರೆ. ಆಮೇಲೆ ನಮ್ಮ ಇವರು ಸತೀಶ್ ಅವರು ಕೂಡ ಅವರು ಮೇಕಪ್ ಮಾಡ್ಕೊಂತಾನೆ ಅವರು ಫೈನಲ್ಗೆ ಬರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವರು ಇದ್ದಾರೆ, ಅಲ್ಲಿ ಕಾವ್ಯ ಇದ್ದಾರೆ, ಸ್ಪಂದನ್ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ, ಮತ್ತೆ ಜಾನ್ವಿ ಅವರಿದ್ದಾರೆ, ಮತ್ತೆ ಮಂಜು ಅಕ್ಕ ಇದ್ದಾರೆ, ರಾಶಿಕಾ ಇದ್ದಾರೆ ಇವರು. ಮತ್ತೆ ಈಗ ರಕ್ಷಿತಾ ಶೆಟ್ಟಿ ಅವರು. ಸೊ ಇವರೆಲ್ರಿಗಿಂತ ಕಂಪೇರ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಈಗ ಬಂದಿರೋ ಸಣ್ಣ ಪಟಾಕಿ ತರ ಪಟ್ ಅಂತ ಕೊಟ್ಟರು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇದು ನನ್ನ ಅನಿಸಿಕೆ.